ಇತ್ತೀಚೆಗೆ ಆನ್ಲೈನ್ ಅಲ್ಲಿ ದುಡ್ಡು ಹೊಡೆಯೋದಕ್ಕೋಸ್ಕರ ಸೈಬರ್ ಕದೀಮರು ಹೊಸ ವೇಷವನ್ನ ಹಾಕೋದು ಕಾಮನ್ ಆಗಿದೆ. ಆದ್ರೆ ಈಗ ಸಿಬಿಐ ಹೆಸರಲ್ಲೇ ಒಂದು ಹೊಸ ಸೋಗಿನೊಂದಿಗೆ ಸೆಲೆಬ್ರಿಟಿಯನ್ನ ಟಾರ್ಗೆಟ್ ಮಾಡಿ ನಟಿ ಹಾಗೂ ನಿರ್ದೇಶಕಿ ಆಗಿರುವಂತಹ ರೂಪಾ ಅಯ್ಯರ್ ಅವರಿಗೆ ವಂಚನೆ ಮಾಡೋದಕ್ಕೆ ಯತ್ನಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ. ಮೇಡಮ್ ಹೇಳಿ, ಏನಂತ ಹೇಳ್ಕೊಂಡು ಕಾಲ್ ಮಾಡಿದ್ರು ಮತ್ತೆ ಎಷ್ಟು ಹೊತ್ತಿಗೆ ಆಗಿದ್ದು ಈ ಘಟನೆ? ನನಗೆ ಮೊನ್ನೆ ಮಧ್ಯಾಹ್ನ ಫೋನ್ ಬಂತು 2:30 ಅಷ್ಟರಲ್ಲಿ. ನಾನೊಂದು ಕಂಪ್ನಿಲಿ ಮೀಟಿಂಗಲ್ಲಿದ್ದೆ. ಅದಕ್ಕೆ ನೀವು ಅರ್ಜೆಂಟಾಗಿ ಹೊರಗಡೆ ಬನ್ನಿ, ನಿಮಗೆ ಟೆಲಿಫೋನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಫೋನ್ ಬರ್ತಾ ಇದೆ, ನಿಮ್ಮ ಫೋನನ್ನು ಬ್ಲಾಕ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಯಾಕೆ ಸರ್ ಇದೊಂದೇ ನನ್ನ ಕಮ್ಯುನಿಕೇಷನ್ಗಿರೋದು, ಅದನ್ನು ಬ್ಲಾಕ್ ಮಾಡ್ತೀರಾ ಅಂದರೆ, ಈ ಫೋನನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ಬೇರೆಯವರು ಬೇರೆ ಸಿಮ್ ಕಾರ್ಡನ್ನು ತೊಗೊಂಡು ದೇಶದ ವಿರುದ್ಧವಾದ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಸೊ ಆ ನಂಬರ್ ಮೇಲೆ ಕ್ರಿಮಿನಲ್ ಅಫೆನ್ಸ್ ಅಂತ ಕೇಸ್ ಆಗಿದೆ. ಅದಕ್ಕೆ ಮೇಯ್ನ್ ಲಿಂಕ್ಡ್ ನಂಬರು ನಿಮ್ಮ ಫೋನ್ ನಂಬರು, ಅದಕ್ಕೆ ನಿಮ್ಮದನ್ನು ಅರೆಸ್ಟ್ ಮಾಡಬೇಕಾಗತ್ತೆ, ನಿಮ್ಮ ಫೋನನ್ನು ಬ್ಲಾಕ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರು. ಬಟ್ ನಂಗೆ ಅದ್ರ ಹಿಂದಿನ ದಿನ ತಾನೇ ಶೂಟಿಂಗ್ ಆಗಿತ್ತು. ನನ್ನ ಫೋನನ್ನು ಬ್ಲಾಕ್ ಮಾಡಿಬಿಟ್ರೆ ಇನ್ನು ರೂಪಾ ಮೇಡಮ್ ಪೇಮೆಂಟ್ ಕೊಡದೆ ಎಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ತಪ್ಪು ತಿಳ್ಕೊತಾರೆ ಅಂತ ನಾನು 15 ವರ್ಷದಿಂದ ಇದೇ ನಂಬರ್ ಇಟ್ಕೊಂಡಿದ್ದೀನಿ ಅಂತಂದಾಗ ಬ್ಲಾಕ್ ಮಾಡಿಬಿಡಿಂದಾಗ, ಸರಿ 15 ನಿಮಿಷ ಇಲ್ಲಿ ನೀವು ನನಗೆ ಇದು ಕ್ಲಾರಿಫಿಕೇಷನ್ ಕೊಡಬೇಕು, ಟಾಕ್ ಟು ದೀಸ್ ಪೀಪಲ್, ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕನೆಕ್ಟ್ ಮಾಡ್ತೀವಿ, ಫೋರ್ಟ್ ಮುಂಬೈ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ನಾವೇ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಮಾಡಿದ್ರು. ಸೊ ಅವರೇ ಟ್ರಾನ್ಸ್ಫರ್ ಮಾಡಿದಾಗ ಒಂದು ವಿಡಿಯೋ ಕಾಲ್ಗಳು ಬಂತು. ಆವಾಗ ಅವ್ರು ಹೇಳಿದ್ರು ವಿಡಿಯೋ ಕಾಲಲ್ಲಿ, ನೀವು ತಕ್ಷಣ ಎಲ್ಲಿದ್ದಿರೋ ಮೀಟಿಂಗಲ್ಲಿ ಅಲ್ಲಿಂದ ಹೊರಟು ಬರಬೇಕು, ನಿಮ್ಮ ಮನೆಗೆ ಫಸ್ಟ್ ಹೋಗಬೇಕು, ಇದು ಆಲ್ರೆಡಿ ಸೀರಿಯಸ್ ಕೇಸ್ ಆಗೋಗಿದೆ, ಇದು ನರೇಶ್ ಗೋಯಲ್ ಅವರ ಕೇಸ್ಗೆ ಸಂಬಂಧಪಟ್ಟಂಥ 247 ಜನರನ್ನು ತನಿಖೆಗೆ ಒಳಪಡಿಸಿದ್ವಿ, ಅವರೆಲ್ಲರನ್ನೂ ಅರೆಸ್ಟ್ ಮಾಡಿ ಈ ರೀತಿ ತನಿಖೆ ಮಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ನೀವು ಒಬ್ಬರು, ಯಾಕೆ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ಉಪಯೋಗಿಸ್ಕೊಂಡು ದೇಶದ ವಿರುದ್ಧ ಅನೇಕ ಚಟುವಟಿಕೆಗಳು ನಡೆಸ್ತಾ ಇದ್ದಾರೆ. ಆ ಕ್ರಿಮಿನಲ್ಸ್ನ ಹಿಡಿಬೇಕು ಅಂತ ಹೇಳಿದ್ರೆ ನೀವು ಸಹಕರಿಸಬೇಕು. ಸಹಕರಿಸೋದಕ್ಕೆ ನೀವು ಡಿಜಿಟಲ್ ಅರೆಸ್ಟ್ ಆಗಬೇಕು ಅಂದರೆ 24 ಅವರ್ಸು ಮನೆಯಲ್ಲೇ ಕೂತ್ಕೊಂಡು ನೀವು ಯಾರ ಹತ್ರನೂ ಮಾತಾಡದೆ ನಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗಬೇಕು. ಆಮೇಲೆ ದಿಸ್ ಇಸ್ ಫಾರ್ ಯೋರ್ ಸೇಫ್ಟಿ, ನಿಮ್ಮ ಸೇಫ್ಟಿಗೋಸ್ಕರ. ಯಾಕೆ ಅಂದರೆ ನಿಮ್ಮ ಸುತ್ತಮುತ್ತಲೂ ನಿಮ್ಮ ಹತ್ರ ಮಾತಾಡ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣ ಕ್ರಿಮಿನಲ್ಸು ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಹಿಂಸೆ ಕೊಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಸೇಫ್ಟಿಗೆ ನೀವು ಮನೆ ಒಳಗೆ ತಲುಪಬೇಕು ಅಂತ ವಿಡಿಯೋ ಕಾಲಲ್ಲೇ ಇದ್ದು ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಅವ್ರನ್ನ CBI ID ಇದೆಯಾ ನಿಮ್ಮ ಹತ್ರ ಅಂದೆ, ID ತೋರಿಸಿದ್ರು, CBI ID ತೋರಿಸಿ ಆಮೇಲೆ ನಾನು ಮನೆಗೆ ಬರೋ ತನಕ ಕಾರಲ್ಲೂ ಆನ್ಲೈನಲ್ಲೇ ಇದ್ರು ಅವರು, ವಿಡಿಯೋ ಹಾಕ್ಕೊಂಡೇ ಇರಬೇಕು ಅಂತ. ಯಾಕಂದ್ರೆ ನಂಗೆ ಆ ಸೀರಿಯಸ್ನೆಸ್ಸನ್ನು ಬಿಲ್ಡ್ ಮಾಡೋದಕ್ಕೆ. ನಮ್ಮ ಮನೆಗೂ ಬಂದಮೇಲೆ ಆಧಾರ್ ಕಾರ್ಡ್ದು ಇದು ಅಡ್ರೆಸ್ ಇದೆ, ಅದೇ ಅಡ್ರೆಸ್ಗೆ ನೀವು ಹೋಗ್ತಿರೋದು, ನಾವು ಹಾಕ್ಕೊಂಡಿದ್ದೀವಿ ಆನ್ಲೈನ್ ಮ್ಯಾಪಿಂಗ್ ಅಂದರು. ಹೌದು ಸರ್, ಅದನ್ನೇ ನಾನು ಯಾಕೆ ಸುಳ್ಳು ಹೇಳಿ ಅಂತ ಅಲ್ಲಿ ಬಂದೆ. ಅದಕ್ಕೆ ಬಂದಮೇಲೆ ನಿಮ್ಮ ಮನೆಯೆಲ್ಲ ತೋರಿಸಿ ಅಂದರು ವಿಡಿಯೋ ಕಾಲಲ್ಲಿ. ನಮ್ಮ ಮನೆಯೆಲ್ಲ ತೋರಿಸಿದೆ. ಯು ಆರ್ ವೆರಿ ಸ್ಪಿರಿಚುವಲ್ ಅಂತ ಹೇಳಿದ್ರು ನಮ್ಮ ಮನೆ ದೇವರೆಲ್ಲ ನೋಡಿ. ಆಮೇಲೆ ಯು ಆರ್ ವೆರಿ ವೆಲ್ ಎಜುಕೇಟೆಡ್ ಅನಿಸುತ್ತೆ ಅಂದರು. ಅವ್ರಿಗೆ ಗೊತ್ತಿತ್ತು ನನ್ನ ಬಗ್ಗೆ ಎಜುಕೇಷನ್ ಎಲ್ಲನೂ, ಡಬಲ್ ಮಾಸ್ಟರ್ ಡಿಗ್ರಿ ಹೋಲ್ಡರ್, ಯು ಆರ್ ಡಾಕ್ಟ್ರೇಟ್ ಹೋಲ್ಡರ್ ಅಂತೆಲ್ಲ ಅದೆಲ್ಲ ಗೊತ್ತಿದ್ದು. ಎಜುಕೇಟೆಡ್ಸ್ ಹತ್ರ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತ ದೇ ಹ್ಯಾಡ್ ಪ್ಲ್ಯಾಂಡ್. ಸೊ ಬೇರೆ ಎಷ್ಟೋ ಜನ ಬಿಸ್ನೆಸ್ ಪೀಪಲ್ ಹತ್ರ ಬಿಸ್ನೆಸ್ ವಿಚಾರವಾಗಿ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ಹಾಗೆ ಪ್ಲ್ಯಾನ್ ಮಾಡ್ಕೋತಾರೆ. ಸೊ ಅವರು ಕನ್ಫರ್ಮ್ ಮಾಡ್ಕೊಂಡ್ರು ಅನ್ಸುತ್ತೆ ನಿಮ್ಮ ಯಾವ ಇದು ಅಂತ. ನಾನು ಫಿಲಮ್ ಇಂಡಸ್ಟ್ರಿಯವಳೆ ಅನ್ನೋದೆಲ್ಲ ಗೊತ್ತಿತ್ತು ಅವ್ರಿಗೆ. ನಂದು ಫಸ್ಟ್ ಫಿಲಮ್ ಸ್ಟೇಟ್ ಅವಾರ್ಡ್ ಬಂದಿರೋದ್ರಿಂದ ನಂಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿರೋದು, ಆಮೇಲೆ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಲಂಡನ್ ಹೌಸ್ ಆಫ್ ಲಾರ್ಡ್ಸು, ನ್ಯೂಯಾರ್ಕಲ್ಲಿ ಕೆಲಸ ಮಾಡಿ ಎಲ್ಲ ಗೊತ್ತಿದೆ ಅವ್ರಿಗೆ. ಪ್ರತಿಯೊಂದು ವಿಚಾರನೂ ಗೊತ್ತಿದ್ದು ನೀವು ಇದೆಲ್ಲ ಮಾಡಿದ್ರಾ, ನೀವು ಫಿಲಮ್ ಡೈರೆಕ್ಟ್ರು, ಆಮೇಲೆ ನಾನು BJPಲಿ ಇದ್ದೀನಿ, ಆಮೇಲೆ ದೇಶಕ್ಕಾಗಿ ಕೆಲಸ ಮಾಡ್ತಿದ್ದೀನಿ ಅನ್ನೋದೆಲ್ಲ ಗೊತ್ತಿದ್ದು. ನನ್ನ ಟ್ರಸ್ಟ್ಗಳದ್ದು ಅಕೌಂಟ್ ನಂಬರ್ ಎಲ್ಲ ಇಟ್ಕೊಂಡಿದ್ದಾರೆ. ಆ ಟ್ರಸ್ಟ್ಗಳೆಲ್ಲ ರನ್ ಮಾಡ್ತೀರಾ, ಎಷ್ಟೆಷ್ಟು ದುಡ್ಡಿದೆ ಅಂತ. ಅದು ಸೆಕೆಂಡ್ ಡೇ ಕೇಳಿದ್ರು. ಫಸ್ಟ್ ಡೇ ನನಗೆ ಅನುಮಾನಾಸ್ಪದವಾಗಿ ಏನೂ ಮಾಡಲಿಲ್ಲ. ನಾನು ಅಂದ್ಕೊಂಡೆ ನನ್ನ ಆಧಾರ್ ಕಾರ್ಡನ್ನು ಉಪಯೋಗಿಸಿ ಯಾವನೋ ಒಬ್ಬ ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅಂದರೆ ಅವನನ್ನು ಹಿಡ್ಕೊಡ್ಬೇಕು, ಅದು ನಂದು ಕೂಡ ಜವಾಬ್ದಾರಿ ಆ್ಯಸ್ ಎ ಸಿಟಿಸನ್. ನಾನು ಅವ್ರಿಗೆ ಸಹಕರಿಸಬೇಕು ಅಂತ. ನಿಮ್ಮ ಮನೇಲಿ ಯಾರಿಗೂ ಹೇಳಬೇಡಿ, ನಿಮ್ಮ ಹಸ್ಬೆಂಡ್ಗೂ ಹೇಳಬೇಡಿ, ನಿಮ್ಮ ಮದರ್ಗೂ, ನಿಮ್ಮ ಯಾರಿಗೂ ಹೇಳ್ಕೊಡ್ದು, ಗೊತ್ತಾದರೆ ಅವ್ರುಗಳಿಗೆ ಥ್ರೆಟನ್ ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಸರ್, ನಾನು ಯಾರಿಗೂ ಹೇಳಲ್ಲ, ನಿಮ್ಗೇನು ಇನ್ಫಾರ್ಮೇಷನ್ ಬೇಕು ಹೇಳಿ, 24 ಅವರ್ಸ್ ಅಲ್ಲದಿದ್ದರೆ 48 ಅವರ್ಸ್ ಕೊಡ್ತೀನಿ ನಾನು ಅಂತ ಹೇಳಿದೆ. ಆಮೇಲೆ ಅವ್ರು ಅದನ್ನು ಫೋನ್ನ ಮನೇಲಿ ನೀವು ವಿಡಿಯೋ ಹಾಕ್ಬಿಟ್ಟೆ ಓಡಾಡಬೇಕು ನೀವೆಲ್ಲ ಹೋಗೋದಕ್ಕೆ ಅಂದರೆ, ನಾನು ಆಮೇಲೆ ಮನೇಲೂ ಕೂತ್ಕೊಂಡು 2 ಅವರ್ಸು ಹೋಮ ಮಾಡಿದೆ. ಅವ್ರು ಹೋಮನೂ ನೋಡಿದ್ರು, ಎಲ್ಲ ಮಾಡಿದ್ರು. ರೂಪಾಜಿ ಅಪ್ಪ ಬಹು ಟಯರ್ಡ್ ಹೋಗೆ ನೀವು ಮಲ್ಕೊಳ್ಳಿ ಅಂದರು. ಐ ಸ್ಲೀಪ್ ಅರ್ಲಿ ಸರ್, 9:30ಗೆ ನಾನು ಮಲ್ಕೋತೀನಿ ಬಿಡಿ ನನ್ನ ಪಾಡಿಗೆ ನಾನು ಅಂದೆ. ಅವಾಗಲೂ ಆನಲ್ಲಿ ಇಡಬೇಕು ಅಂದರು ವಿಡಿಯೋ. ಅವಾಗಲೂ ಆನಲ್ಲೇ ಇಟ್ಕೊಂಡು ನಾನು ಮಲ್ಕೊಂಡೆ. ಬೆಳಗ್ಗೆ 9 ಗಂಟೆಗೆ ಮತ್ತೆ ಎದ್ದೇಳಿ ಮತ್ತೆ ತನಿಖೆ ಶುರುವಾಗುತ್ತೆ ಅಂತ ಹೇಳಿದ್ರು. ಯು ಶುಡ್ ಬಿ ರೆಡಿ ಅಂತ. ಸೊ ನಾನು ಬೆಳಗ್ಗೆನೂ ನನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು 9 ಗಂಟೆಗೆ ಬಂದರೆ ಆವಾಗ ಸ್ಲೋಲಿ ಬಾಯಿ ಬಿಡ್ತಾರೆ, ನಿಮ್ಮ ಅಕೌಂಟ್ ಡೀಟೇಲ್ಸು ಏನಿದೆ ಅಂದರೆ ನೀವು
ಆನ್ಲೈನ್ ಉಪಯೋಗಿಸ್ಕೋತೀರಾ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಉಪಯೋಗಿಸಲ್ಲ, ನೋಡಿ ಈ ಥರ ನಿಮ್ಮ ಅಕೌಂಟುಗಳಿಂದ ತುಂಬ ಪ್ರಾಬ್ಲಮ್ಗಳಾಗಿದೆ, ತುಂಬ ಜನರಿಗೆ ಮಿಸ್ಯೂಸ್ ಆಗಿದೆ, ಬ್ಲ್ಯಾಕ್ ಮನಿ ಲಾಂಡ್ರಿಂಗಲ್ಲೆಲ್ಲ ಬೇರೆಯವ್ರದ್ದು ನರೇಶ್ ಗೋಯಲ್ ಅವ್ರದ್ದಾಗಿದೆ, ಅದಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇರೋದು, ತಪ್ಪು ತಿಳ್ಕೊಬೇಡಿ ಅಂದರು. ಸರಿ ಅಂತ ಇನ್ಫಾರ್ಮೇಷನ್ ಕೊಟ್ಟೆ. ಆಮೇಲೆ ಒಂದು ನಿಮಗೆ ಲೆಟ್ರ್ ಕಳಿಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಕಳಿಸಿದ್ರು. ಸುಪ್ರೀಂ ಕೋರ್ಟ್ ಆರ್ಡ್ರನ್ನು ರೀಡ್ ಮಾಡಿ ಅಂತ. ಸೊ ಸುಪ್ರೀಂ ಕೋರ್ಟ್ ಆರ್ಡ್ರ್ ಪ್ರಕಾರ ನಿಮ್ಮ ದುಡ್ಡಲ್ಲಿ 30 ಲಕ್ಷನ ಎತ್ತಿಟ್ಬಿಟ್ಟು ನೀವು ಡೆಪಾಸಿಟ್ ಥರ ಇಡಬೇಕು, ಆಮೇಲೆ ನಿಮಗೆ 24 ಅವರ್ಸಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದನ್ನು ಓದಿಸೋದು ಕೂಡ ನನಗೆ ಓದಿಸಿದ್ರು ಹೀಗೆ ವಿಡಿಯೋದಲ್ಲಿ. ಸೊ ನಾವು ಓದಿದ್ಮೇಲೆ 30 ಲಕ್ಷ ಯಾವಾಗ ಕೊಡಿ ಅಂತ ಹೇಳಿದ್ರು, ಆವಾಗ ನನಗೆ ಅನುಮಾನ ಬರೋಕ್ಕೆ ಶುರುವಾಯಿತು. ಆವಾಗ ನಾನೇ ನಗ್ತಿದ್ದೆ, ಸರ್ ಕೌನ್ಸಾ ಅಕೌಂಟ್ ಮೇ ಡಾಲ್ನಾ ಹೇ ಅಂತ, ನಾವು ಕೊಡ್ತೀವಿ ಇನ್ನೊಂದು ಅಕೌಂಟ್ ನಂಬರು, ಅದಕ್ಕೆ ಹಾಕ್ಬೇಕು, ನೀವು ಅಲ್ಲೂ ಹೋಗಿ ವಿಡಿಯೋ ಮಾಡಬೇಕು, ಬಟ್ ಮ್ಯಾನೇಜರ್ ಏನಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಮ್ಯಾನೇಜರ್ಗೂ ಹೇಳಬೇಡಿ ಅಂದರು. ನಾನು ಆನ್ಲೈನ್ ಆಪ್ರೇಟೇ ಮಾಡಲ್ಲ, ಮುझे ಬ್ಯಾಂಕ್ ಜಾನಾ ಹೇ ಸರ್ಜಿ ಅಂದೆ. ಆಮೇಲೆ ಸರಿ ಹೋಗಿ ಅಂದರು. ಅಭಿ 9:30 ಹೇ 10 ಬಜೆ ಜಾऊंगी ಅಂದೆ. 9:30ಗೆ ಓಪನ್ ಆಗಿರಲ್ಲ ಅಂತ. ಆವಾಗ ನಾನು ಮೆತ್ತಗೆ ಇನ್ನೊಂದು ಫೋನ್ ತೊಗೊಂಡು ನನಗೆ ಸರ್ಟಿಫಿಕೇಟ್ ಕಳಿಸಿದ್ದು. ನಂಗೆ ಆವಾಗ ದುಡ್ಡು ಯಾವಾಗ ಕೇಳಿದ್ರು, ಸುಪ್ರೀಂ ಕೋರ್ಟ್ ಯಾಕೆ ನಮ್ಮನ್ನು ದುಡ್ಡು ಕೇಳುತ್ತೆ, ಬೇರೆ ಏನಾದರೂ ತನಿಖೆ ಮಾಡ್ಕೊಳ್ಳಿ, ಐ ಆಮ್ ರೆಡಿ ಟು ಗಿವ್ ದಮ್ ಇನ್ಫಾರ್ಮೇಷನು. ಆವಾಗ ನಾನು ಮೆತ್ತಿಗೆ ಒಬ್ಬರು ಅಧಿಕಾರಿಗಳಿಗೆ 3 ಸರ್ಟಿಫಿಕೇಟ್ಗಳನ್ನ ಕಳಿಸಿದೆ, ನನ್ನ ಬಗ್ಗೆ ಅರೆಸ್ಟ್ ಆರ್ಡರ್ ಕೊಟ್ಟಿದ್ದು ಮತ್ತು ಇದು ಸುಪ್ರೀಂ ಕೋರ್ಟಿಂದ ಬಂದಿರೋದೆಲ್ಲ. ಆಮೇಲೆ ಅವರು CBI ಆಫೀಸರ್ಗೆ ಕಳಿಸ್ಬಿಟ್ಟು ಅದನ್ನ ಎನ್ಕ್ವೈರಿ ಮಾಡಿಬಿಟ್ಟು ಇದು ಫೇಕ್ ಡಾಕ್ಯುಮೆಂಟ್ಸ್ ಅಂತ ಗೊತ್ತಾಯಿತು. ಆವಾಗ ಸಾನ್ಯಾಗೂ ಕಳಿಸಿದೆ, ನಾನು ನರೇಶ್ ಗೋಯಲ್ ಅವ್ರದ್ದು ಕೇಸ್ ಏನಾಗಿದೆ ಮೆತ್ತಿಗೆ ಚೆಕ್ ಮಾಡು ಈ ಥರ ಅಂತ. ಅಲ್ಲಿ ತನಕ ನಾನು ನಮ್ಮ ಮನೇಲೂ ಹೇಳೋಕ್ಕಾಗಿರ್ಲಿಲ್ವಲ್ಲ, ಈ ಥರ CBI ನನಗೆ ಮಾಡ್ತಿದ್ದಾರೆ, ವಿಡಿಯೋ ಇದೆ ಅಂತ ಅಂದ್ಬಿಟ್ಟು. ನಾನು ಮೆತ್ತಿಗೆ ವಿಡಿಯೋ ಹಿಂಗೆ ಇಟ್ಕೊಂಡಿದ್ದಾಗಲೇ ಪೇಪರಲ್ಲಿ ಕೆಳಗಡೆ ನಮ್ಮ ಅಮ್ಮಂಗೆ ಬರೆದಿದ್ದೆ, CBI ತನಿಖೆ ನಡೀತಿದೆ, ಯಾರು 24 hours ನನ್ನ ಮಾತಾಡಿಸ್ಬೇಡಿ ಅಂತ ಹಿಂಗೆ ಸುಮ್ಮನೆ ಹಿಂಗೆ ತೋರಿಸಿದ್ದೆ, ಹಿಂಗೆ ಇಟ್ಕೊಂಡಿದ್ರು. ಅವ್ರಿಗೂ ಏನು ಗೊತ್ತು, ಸುಮ್ಮನೆ ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರು. ಆಮೇಲೆ ದುಡ್ಡಿನ ವಿಚಾರ ಬಂದಾಗ ನನಗಿದೆಲ್ಲ ಫೇಕ್ ಅಂತ ಗೊತ್ತಾದಾಗ ಐ ಮೆಸೇಜ್ಡ್ ಹಿಮ್, ದಿಸ್ ಕೇಸ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ರೆಸ್ಪೆಕ್ಟೆಡ್ ಅಣ್ಣಾಮಲೈ ಸರ್ ಅಂತ ನಾನೇ ಮೆಸೇಜ್ ಹಾಕಿದೆ ಅವನಿಗೆ. ಆವಾಗ ಅವನಿಗೆ ಕೋಪ ಬರೋಕ್ಕೆ ಶುರುವಾಯಿತು. ಓ ಹೂ ಇಸ್ ಅಣ್ಣಾಮಲೈ ಅಂದ್ಬಿಟ್ಟು, ಐ ಹೇಟ್ ಮೋದಿ ಇಸ್ ಮೈ ಫುಟ್, ಆಮೇಲೆ ನೀವು ಡೋಂಟ್ ಹೇಟ್ ಮುಸ್ಲಿಮ್ಸ್ ಅಂತ ಒಂದು ಲೈನ್ ಹಾಕ್ದೆ. ನಾನು ಆಮೇಲೆ ಅಂದೆ, ನೋ ವಿ ಇಂಡಿಯನ್ಸ್ ವಿ ಲವ್ ಎವ್ರಿ ಒನ್, ನಾವೆಲ್ರಿಗೂ ಜಾಗ ಕೊಟ್ಟಿದ್ದೀವಿ, ಎಲ್ಲ ಸಹಿಷ್ಣುಗಳಾಗಿದ್ದೀವಿ, ನಾವು ಯಾಕಪ್ಪ ಹೇಟ್ ಮಾಡೋದು, ಲೀವ್ ಲೆಟ್ ಲೀವಲ್ಲಿ ಇರ್ತೀವಿ. ನಿಮ್ಮ ಮನಸ್ಥಿತಿ ನಾವು ಹೇಟ್ ಮಾಡ್ತೀವಿ ಅಂತ ನೀವು ಅಂದ್ಕೊಂಡು ಈ ಥರ ಚೀಟ್ ಮಾಡ್ತಾ ಇದ್ದೀರಾ. ನೀವು ನೋಡಿದ್ರಿ ನೆನ್ನೆಯಿಂದ ಅಷ್ಟೆಲ್ಲ ದೇವ್ರ ನಂಬಿಕೆ ಪೂಜೆ ಎಲ್ಲ, ಆಮೇಲೆ ಗಾಡ್ ಈಸ್ ದೇರ್ ಇನ್ ಎಲ್ಲ ಜೀವಾತ್ಮದಲ್ಲೂ ಪರಮಾತ್ಮ ಇದ್ದಾನೆ ಅಂದಾಗ ನಾವು ಯಾಕೆ ಹೇಟ್ ಮಾಡೋದು ಅಂತಂದಾಗ, ನೋ ಯು ಆರ್ ಅ ವೆರಿ ಸಿನ್ಸಿಯರ್ ಪರ್ಸನ್ ಆ್ಯಂಡ್ ಯು ಆರ್ ವೆರಿ ಇನ್ನೋಸೆಂಟ್, ಡೋಂಟ್ ಟ್ರಸ್ಟ್ ಎನಿ ಒನ್ ಅಂತ ನನಗೆ ಅವನೇ ಬುದ್ಧಿವಾದ ಹೇಳ್ಕೊಂಡು, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಆಮೇಲೆ ನೀವು ಈ ಥರ ಮೋಸ ಹೋಗಬೇಡಿ, ನೆನ್ನೆಯಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ನೀವು ತುಂಬ ಇನ್ನೋಸೆಂಟು, ಎಲ್ಲನೂ ನಂಬ್ಕೊಂಡು ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದೀರಾ ಅಂತ ಅವನೇ ಹೇಳ್ಬಿಟ್ಟು, ಇಲ್ಲ BJP ಹೀಗೆಲ್ಲ ಮಾಡ್ತು, ಮೋಸ ಮಾಡ್ತಾರೆ ಹಾಗೆ ಹೀಗೆ ಅಂದ್ರೆ. ನಾನು ಹಂಗೆಲ್ಲ ನಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ನೀವು ಮಾತಾಡಲೇಬೇಡಿ, ಅದನ್ನೇ ಮೆಸೇಜಲ್ಲೇ ಬರೆದೆ. ಅವ್ನು ಕಳ್ಳ ಆದ್ರೂ ನಂದು ವಿಚಾರಣೆ ನಂಗೆ ಗೊತ್ತಾದ್ಮೇಲೂ ಅರ್ಧ ಗಂಟೆ ಚಾಟ್ ಮಾಡಿದೆ. ಯಾಕೆ ಅಂದರೆ ಅವನೆಲ್ಲೋ ಮಿಡ್ಲ್ ಯುರೋಪಲ್ಲಿ ಕೂತ್ಕೊಂಡಿದ್ದಾನೆ, ಅಲ್ಲಿಂದ ಬ್ಯಾಂಕ್ಗೆ, ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆಲ್ಲ ಹಿಂಗೆ ಲಿಂಕ್ ಮಾಡಿಕೊಂಡು ಡಿಸ್ಪ್ಲೇ ಕೂಡ ನಿಮಗೆ ಪೊಲೀಸ್ ಸ್ಟೇಷನ್ ಹೆಸರೇ ಬರುತ್ತೆ. ನೀವು ಅವಾಗ ಅದನ್ನ ಫೇಕ್ ಅಂತ ಅಂದ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅದೆಲ್ಲ ಬಂದಾಗ ನೀವು ವಿಚಾರಣೆಗೆಲ್ಲ ಪೂರ್ತಿ ವಿಚಾರಗಳನ್ನು ಹೇಳಿದಾಗ ಅವನಿಗೆ ನಾನು ಆಮೇಲೆ ಮನಸ್ಥಿತಿ ಹೇಳಬೇಕಾಯ್ತು. ಇವಾಗ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗಕ್ಕೆ ಬಂದಾಗಲೂ ನಾವು ಹಿಂದೂಗಳು ಹಿಂದುತ್ವನ ಫಾಲೋ ಮಾಡ್ಕೊಂಬರ್ತೀವಿ, ಭಾರತೀಯತೆಯಲ್ಲೇ ಇತ್ತು. ನಾವು ಹೋಗಿ ಯಾವುದು ಜಾತಿ ಭೇದಗಳನ್ನ ತೊಗೊಂಬಂದು ನಿಮ್ಮ ಮನಸ್ಥಿತಿನ ಹಾಳು ಮಾಡಿಲ್ಲ. ಆಮೇಲೆ ಏನು ಪ್ರಧಾನಮಂತ್ರಿಗಳು ಹಿಂದೂಗಳಿಗೆ ಕೊಡ್ತಾರೋ ಅದನ್ನೇ ಮುಸ್ಲಿಮ್ಗೂ ಕೊಟ್ಟಿದ್ದಾರೆ, ಕ್ರಿಶ್ಚಿಯನ್ಗೂ ಕೊಟ್ಟಿದ್ದಾರೆ, ಎಲ್ರಿಗೂ ಸರಿಸಮಾನತೆಯಿಂದ ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ. ನಾವ್ಯಾಕೆ ಅವ್ರನ್ನ ಹೇಟ್ ಮಾಡೋಕ್ಕೆ ಹೋಗ್ತೀವಿ? ಅವ್ರ ಹೇಟ್ರೆಡ್ನೆಸ್ ಇಟ್ಕೊಂಡು ಒಂದು ಪಕ್ಷಕ್ಕೆ ಹೋಗ್ಕೊಂಡು ನಾವು ಕಾಂಗ್ರೆಸ್ಸು BJP ಅವ್ರು ಇಷ್ಟಪಡಲ್ಲ, ಹಂಗೆಲ್ಲ ತಪ್ಪದು. ಅವ್ರ ಮನಸ್ಥಿತಿ ಹಂಗಿದೆ, ನಮ್ಮ ಮನಸ್ಥಿತಿ ಹಂಗಲ್ಲ. ಇವಾಗ ನಾನು ನನ್ನ ಗಂಡ ಅಥವಾ ನಮ್ಮ ಮನೆಯವ್ರು ಯಾರ ಹೋಗ್ಬಿಟ್ಟು ನಾವು ಮುಸ್ಲಿಂ ಹುಡುಗಿರನ್ನ ಚೀಟ್ ಮಾಡಿಬಿಟ್ಟು ನೀನು 30 ಲಕ್ಷ ಕೊಡಮ್ಮ, ನಾನು CBIಯಿಂದ ಫೋನ್ ಮಾಡ್ತಿದ್ದೀನಿ ಅಂತ ನಾವು ಮಾಡಿದ್ವಾ? ಮಾಡಲಿಲ್ಲ. ನಾವು ಹಂಗೆ ಮಾಡೋಕ್ಕೂ ಹೋಗಲ್ಲ. ಅದೇ ವ್ಯಕ್ತಿನೇ ಹೋಗಲಿ ಮುಸ್ಲಿಂ ಹುಡುಗಿಗೆ ಚೀಟ್ ಮಾಡ್ತಾನ? ಮಾಡಲ್ಲ. ಆಮೇಲೆ ನಮ್ಮದೆಲ್ಲ ಲಿಸ್ಟ್ಗಳು ಇಂಡಿಯಾಯಿಂದಾನೇ ಹೋಗುತ್ತಂತೆ ಈ ಥರ. ಅಂದ್ರೆ ನೀವು ಹಿಂದೂ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಚೀಟ್ ಮಾಡಿದ್ರು ಅಂತ ಆ ಥರ ಏನಾದರೂ ಹೇಳ್ತಿಲ್ಲ. ಹಿಂದೂ ನಾನೊಬ್ಬಳೇ ಅಲ್ಲ, ಎಷ್ಟೋ ಜನ ಬಿಸ್ನೆಸ್ ಮಾಡ್ತಿರೋರು ಇದ್ದಾರೆ. ನಾನು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಪಾಪ ಬ್ಯಾಂಕ್ ಮ್ಯಾನೇಜರ್ ಒಬ್ರಿಗೆ ಚೀಟ್ ಮಾಡಿದ್ರು, ಅವ್ರಿಗೆ ಬಟ್ಟೆ ಎಲ್ಲ ಬಿಚ್ಚಿದ್ದಾರೆ. ನೀವೆಲ್ಲೋ ಏನೋ ಇಟ್ಕೊಂಡಿದ್ರ, ತೆಗೆದು ತೋರಿಸಿ ಅಂತ. ಆಮೇಲೆ ಯಾಕೆಂದರೆ ಎವ್ರಿ ಮಿನಿಟ್ ನೀನು ನನಗೆ ಹೇಳ್ದೆ ಎಲ್ಲೂ ಹೋಗಬಾರ್ದು ಅಂತಾರೆ. ನಾನು ರೆಸ್ಟ್ ರೂಮ್ಗೆ ಹೋಗ್ಬೇಕಾದ್ರು ಹಿಂಗೆ ಹೇಳ್ಬಿಟ್ಟು ಹೋಗ್ತಾ ಇದ್ದೆ, ಸರ್ಜಿ ಮೇ ಆऊँगी आपको कुछ भी पूछना है ना पूछिए ಅಂತ. ನೀವು ಹೆದರ್ಕೊಳ್ಳೋದೇ ಇಲ್ವಾ, ನೀನು ಅಳ್ತಾ ಇಲ್ಲ, ನೀನು ಭಯ ಪಟ್ಕೊಳ್ಳ,
ನನ್ನ ಮೇಕ್ ಯು ಗಬ್ರಾವ್, ನನ್ನ ಜೊತೆ ದೇವ್ರಿದ್ದಾರೆ, ನಾನು ಯಾಕೆ ಹೆದರ್ಕೊಳ್ಳಿ, ನಾನು ಇಷ್ಟೆಲ್ಲ ಪೂಜೆ ಮಾಡ್ಬಿಟ್ಟು ನಾನು ಯಾಕೆ ಹೆದರ್ಕೋಬೇಕು, ನಾನು ತಪ್ಪೇ ಮಾಡಿಲ್ಲ ಅಂದರೆ ನಾನು ಯಾಕೆ ಹೆದರ್ಕೋಬೇಕು ಅಂತ. ಅವನು ಅದಕ್ಕೆ ನನ್ನನ್ನು ಎಜುಕೇಟೆಡ್ ಥರನೇ ಹ್ಯಾಂಡಲ್ ಮಾಡಿ. ಬಿಸ್ನೆಸ್ ಜನಗಳಿಗೂ ತುಂಬ ಚೀಟ್ ಮಾಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ನಿಮ್ಮ ಪಾಸ್ಪೋರ್ಟ್ ಜೊತೆ ಡ್ರಗ್ಸು ಬೇರೆ ದೇಶಕ್ಕೆ ಹೋಗ್ತಾ ಇದೆ, ನಾನು ಮುಂಬೈ ಪೊಲೀಸು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ, ಈಗ ತಕ್ಷಣ 25 ಲಕ್ಷ ಕಟ್ಟದೆ ಹೋದರೆ ನಿಮ್ಗೆ ಲೈಫ್ ಲಾಂಗ್ ಸೀಸ್ ಆಗುತ್ತೆ ಪಾಸ್ಪೋರ್ಟ್, ಈ ಥರ ಎಲ್ಲ ತೊಗೊಂಡಿದ್ದಾರೆ. ದಿಸ್ ಆಲ್ ಡಿಜಿಟಲ್ ಅರೆಸ್ಟು. ಇನ್ನೊಂದು ನಿಮ್ಗೆ ಇದ್ರ ಹೆಸ್ರೇ ಸೈಬರ್ ಕ್ರೈಮಲ್ಲಿ ಫೆಡೆಕ್ಸ್ ಕೊರಿಯರ್ ಕೇಸ್ ಅಂತೆ. ಇದು ಇನ್ನೊಂದೇನು ಅಂದರೆ ಕೊರಿಯರ್ ನಿಮ್ಮ ಮನೆಗೆ ಬಂತು ಅಂತ ಬರ್ತಾರಂತೆ. ಆ ಕೊರಿಯರಲ್ಲಿ ಡ್ರಗ್ಸ್ ತರಿಸ್ಕೊಂಡಿದ್ರ ನೀವು ಅಂತ ಹಿಂದೆ 4 ಜನ ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಬರ್ತಾರಂತೆ, ಫೇಕ್ ಪೊಲೀಸ್ಗಳು. ಅವ್ರು ಬಂದು 15 ನಿಮಿಷದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ, ನೀನು ದುಡ್ಡು ಕೊಡದೇ ಇರೋಂಥ ಸೀನಿಯರ್ ಸಿಟಿಸನ್ಸ್ನ ಆ ರೀತಿ ಟ್ರ್ಯಾಪ್ ಮಾಡೋದು. ಅವ್ರು ಆನ್ಲೈನ್ ಯೂಸ್ ಮಾಡಲ್ವಲ್ಲ ದುಡ್ಡನ್ನ. ಸೊ ಈ ಥರ ತುಂಬ ಕೇಸಸ್ ಇದೆ, ಆ ಥರ ತುಂಬ ಕೇಸಸ್ ಈಗಲೂ ನಡೀತಾ ಇದೆ. ಸೊ ನಾನು ಅದಕ್ಕೆ ಅವ್ನು ಯಾವಾಗ ದುಡ್ಡು ಹಿಂದಿನ ದಿನಾನೇ ಕೇಳಿದರೆ ನಂಗೆ ಬುದ್ಧಿವಂತಿಕೆಯಲ್ಲಿ ಗೊತ್ತಾಗೋದು. ಇಲ್ಲ ಅವ್ನು ನನಗೆ ಇನ್ನೇನಾರ ಅಬ್ಯೂಸ್ ಮಾಡೋಕ್ಕೆ ಬಂದಿದ್ರೆ, ಬಟ್ಟೆ ವಿಚಾರ ಏನಾರ ಹೇಳೋಕ್ಕಿದ್ರೆ ನೀನು ಹಿಂಗೆ ತೋರಿಸು, ಆವಾಗಲೂ ನಂಗೆ ಗೊತ್ತಾಗ್ಬಿಡೋದು. ಇವನಿಷ್ಟು ಹೇಳ್ತಾ ಇದ್ದಿದ್ದೆ ದೇಶನ ಸಪೋರ್ಟ್ ಮಾಡೋದಕ್ಕೆ, ಸಮಾಜನ ಸಪೋರ್ಟ್ ಮಾಡೋಕ್ಕೆ, ಕಳ್ಳರನ್ನ ಹಿಡಿಯೋದಕ್ಕೆ ನಿಮ್ಮಂಥ ಎಜುಕೇಟೆಡ್ಸು ಸಪೋರ್ಟ್ ಮಾಡಬೇಕು. ಅದಕ್ಕೆ ನೀವು 24 ಅವರ್ಸು ಅಬ್ಸರ್ವೇಷನಲ್ಲಿ ಇರ್ತೀರಾ. ನಿಮ್ಮ ಥರ ಅನೇಕ ರಾಜಕೀಯ ವ್ಯಕ್ತಿಗಳು, ಸೆಲೆಬ್ರಿಟೀಸುಗೂ ನಾವು ಇದೇ ರೀತಿ ಕೂಡಾಕಿಟ್ಟಿದ್ದೀವಿ, ಅವರುಗಳು ಕೂಡ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ. ಆದರೆ ನೀವು ಲೋಕಲ್ ಪೊಲೀಸ್ಗೆ ಹೇಳ್ಕೂಡ್ದು, ಯಾಕೆಂದರೆ CBI ತನಿಖೆನೇ ಬೇರೆ, ಪೊಲೀಸ್ ಸ್ಟೇಷನ್ ತನಿಖೆನೇ ಬೇರೆ. ಅದಕ್ಕೆ ನೀವು ಪೊಲೀಸ್ನವ್ರಿಗೆ ಹೇಳ್ಕೂಡ್ದು, ಇದನ್ನು ಯಾರಿಗೂ ಗೊತ್ತಾಗಬಾರ್ದು ಅಂತ, ನಿಮ್ಮ ಸೇಫ್ಟಿಗೆ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಹಿಂಗೆಲ್ಲ ಮಾಡ್ದ. ಆಮೇಲೆ ಅವನೇನೆ ಅದೇನೆ ಯಾವಾಗ ಮೋದಿಜಿನ ಬೈಯೋಕ್ಕೆ ಶುರು ಮಾಡ್ದ, ಯಾವಾಗ ದೇಶನ BJPನ ಬೈಯೋಕ್ಕೆ ಶುರು ಮಾಡ್ದ, ಅದನ್ನೆಲ್ಲ ಅದಕ್ಕೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನಾನು ಇಟ್ಕೊಂಡೆ. ಆಮೇಲೂ ಅರ್ಧ ಗಂಟೆ ಮಾತಾಡಿದೆ. ಹಾಗೆಲ್ಲ ಅಲ್ಲ, ನೀವು ಯಾಕೆ ದುಡಿಬಾರ್ದು, ನಿಮಗೆ ದೇವ್ರು ದೇಹ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ ಅಂದರೆ ದಿಸ್ ಇಸ್ ಓನ್ಲಿ ಮೈ ವರ್ಕ್ ಅಂತಾನೆ. ಅದು ಏನಂತಂದರೆ ಕಳ್ಳರಿಗೆ ಸಾಫ್ಟ್ವೇರ್ ಕಂಪ್ನಿನ ಆ ರೀತಿ ರನ್ ಮಾಡ್ತಾರಂತೆ, ಎಲ್ಲರನ್ನೂ ಕೂಡಿಸಿಟ್ಬಿಟ್ಟು ಪೇಮೆಂಟ್. ಅವನೇ ಪಾಪ ಓಪನ್ ಆಗಿ ಹೇಳ್ಕೊತಾನೆ, ಮ್ಯಾಮ್ ವಿ ಡೋಂಟ್ ಗೆಟ್ ದ ಮನಿ ಗೋಸ್ ಟು ಸಮ್ ಒನ್ ಎಲ್ಸ್, ದಿಸ್ ಇಸ್ ಮೈ ವರ್ಕ್, ಐ ಜಸ್ಟ್ ಗೆಟ್ ಮೈ ಸ್ಯಾಲ್ರಿ ಅಂತ. ಸೊ ನೀವೀಗ ಎಲ್ಲಿ ಕಂಪ್ಲೇಂಟ್ ಕೊಟ್ರಿ, ಯಾವಾಗ ಎಷ್ಟು ಹೊತ್ತಿಗೆ ಕಂಪ್ಲೇಂಟ್ ಕೊಟ್ರಿ, ಎಷ್ಟು ಹೊತ್ತು ಡಿಜಿಟಲ್ ಅರೆಸ್ಟ್ ಆಗಿದ್ರಿ? ನಾನು ಮೊನ್ನೆ ಮಧ್ಯಾಹ್ನ 2:30 ಶುರು ಮಾಡಿದವರು ನಿನ್ನೆ 9:45 ತನಕ ಆನ್ಲೈನಲ್ಲೇ ಇದ್ದರು. ನಾನು ಯಾವಾಗ ಮೆಸೇಜ್ ಮಾಡಿ ಆಫೀಸರ್ಸಿಂದ ವಿಚಾರ ತಿಳ್ಕೊಂಡೋ ಅದಾದ ತಕ್ಷಣ ನಾನು ಮೆಸೇಜ್ ಮಾಡಿ ಅವನ ಜೊತೆ ಒಂದು 15-20 ನಿಮಿಷ ಚಾಟ್ ಮಾಡಿದ್ಮೇಲೆ ಆಮೇಲೆ ನಾನು ನಿನ್ನೆ ಬೆಳಗ್ಗೆ ಒಂದು 11 ಗಂಟೆ ಅಷ್ಟರಲ್ಲಿ ಹೋಗಿ ಬನಶಂಕರಿ ಮಹಿಳಾ ಪೊಲೀಸ್ ಠಾಣೆ ಮೇಲ್ಗಡೆನೇ ಸೈಬರ್ ಕ್ರೈಮ್ದು ಸೌತ್ ಸೈಬರ್ ಕ್ರೈಮ್ ಇದೆ. ಇವಾಗ ಎಲ್ಲ ಕಡೆ ಒಳ್ಳೆ ಫೆಸಿಲಿಟೀಸ್ ಮಾಡಿದ್ದಾರೆ. ಇಮಿಡಿಯೇಟಾಗಿ ಅವರು FIR ಮಾಡಿಕೊಂಡ್ರು. ಓಕೆ ಮೇಡಮ್, ನಿಮ್ಮ ಥರ ಅನೇಕ ಜನರಿಗೆ ಅವರು ಟಾರ್ಗೆಟ್ ಮಾಡ್ಬೋದು. ನೀವೇ ಹೇಳಿದ್ರಿ ಬಿಸ್ನೆಸ್ ಫೀಲ್ಡಲ್ಲಿ ಮಾಡ್ತಾರೆ, ಅಥವಾ ಸೆಲೆಬ್ರಿಟಿಗಳನ್ನು ಮಾಡ್ಬೋದು, ಅಥವಾ ವಯೋವೃದ್ಧರನ್ನ ಮಾಡ್ಬೋದು. ಸೊ ಈ ಥರ ಟಾರ್ಗೆಟ್ ಆಗುವವರಿಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡ್ತಾ ಇರೋ ಜನಕ್ಕೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಸೆಲೆಬ್ರಿಟಿನೇ ಟಾರ್ಗೆಟ್ ಆಗಿದ್ದಾರೆ ಅಂದರೆ ಆಬ್ವಿಯಸ್ಲಿ ಜನಕ್ಕಿನ್ನ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ, ಹೆಂಗಪ್ಪ ಏನಪ್ಪ ಅಂತ. ಸೊ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ತುಂಬ ಜನ ಅಮಾಯಕರು ಟಾರ್ಗೆಟ್ ಆಗಿದ್ದಾರೆ. ಹಳೆ ಕಾಲದಲ್ಲಿ ಹೆಣ್ಮಕ್ಳಿಗೆ ನಿಮಗೆ ಇದು AI ಎಲ್ಲ ಇರಲ್ಲ. ನನ್ನ ಇನ್ನೊಂದು ಹೆದರಿಸ್ದ ಅವನು, 24 ಅವರ್ಸ್ದು ನಿಂದು ವೀಡಿಯೋ ತೆಕ್ಕೊಂಡಿದ್ದೀನಿ, ಇವಾಗ AI ಅಲ್ಲಿ ಅದನ್ನ ಏನು ಬೇಕಾದ್ರೂ ಮಾಡಿ ನಾನು ನಿನಗೆ ಸ್ಕ್ಯಾಂಡಲ್ ಮಾಡಿ ಆನ್ಲೈನಲ್ಲಿ ಹಾಕಿ ನಿನ್ನ ಕೆರಿಯರ್ ಹಾಳು ಮಾಡ್ತೀನಿ ಅಂತಲೂ ಬರ್ದಿದ್ದು ನನ್ನ ಮೆಸೇಜ್, ಅದು ಸ್ಕ್ರೀನ್ಶಾಟ್ ಕೊಟ್ಟಿದ್ದೀನಿ. ಹಂಗಂತ ಎಲ್ಲ ಹೇಳಿರೋನು ಅಂದೆ ಹಾಕೋ, ನಿಂಗೆ ಏನು ಬೇಕಾದರೂ ಹಾಕೋ ಅಂದೆ. ಮೊದಲಾದರೆ ನಾವು ಹೆದರ್ಕೋಬೇಕಾಗಿತ್ತು, ಬೇರೆ ಯಾರೋ ಬಂದ್ಬಿಟ್ಟು ಈ ಥರ ಮಾಡ್ತಂತ. ಇವಾಗ ನಮ್ಮ ಪ್ರಧಾನಮಂತ್ರಿಗಳು ಡೀಪ್ ಫೇಕ್ಗೆಲ್ಲ 7 ವರ್ಷ ಶಿಕ್ಷೆನ ವಿಧಿಸಿಟ್ಟಿದ್ದಾರೆ. ಹೆಣ್ಮಕ್ಳು ಫ್ರೀಯಾಗಿ ಯಾರೇ ಬಂದು ನಿನಗೆ ಏನೇ ಹೇಳಿದ್ರು, ನಿನಗೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ, ಒಂದು ದುಡ್ಡು ಕೊಡು ಅಂತ ಬೆದರಿಸ್ತಾರೆ, ಇನ್ನೊಂದು ಇಲ್ಲಾಂದರೆ ನಿನ್ನ ಬಟ್ಟೆ ತೆಗಿ ಅಂತ ಹೇಳ್ತಾರೆ. ಈ ಎರಡರಲ್ಲಿ ಯಾವುದೇ ಹೇಳಿದ್ರು ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಂಡು ಮಕ್ಳಿಗಂತೂ ಇದನ್ನು ಹೇಳಲ್ಲ. ಸೊ ಹೆಣ್ಮಕ್ಳಿಗೆ ಹೇಳಿದಾಗ ಜೈಲಿಗೆ ಹೋಗೋದು ಅವರೇನೆ, ಗಂಡಸರು. ಸೊ ಅವನು ನಿಮ್ಮೊಬ್ರಿಗೆ ಹೇಳಿರೋದಲ್ಲ, ಆ ಥರ 100 ಜನರದ್ದು ಇರುತ್ತೆ ಅವ್ನ ಫೋನನ್ನು ನೋಡ್ತಾ ಹೋದರೆ. ಸೊ ಹಾಗಾಗಿ ಮೋಸ ಮಾಡೋನು ಅವನೇ ಆಗಿರ್ತಾನೆ. ಒಬ್ರಿಗೆ ಮೋಸ ಮಾಡಿದವ್ನು 100 ಜನಕ್ಕೆ ಮಾಡ್ತಾನೆ, ಒಬ್ರಿಗೂ ಮಾಡದೇ ಇರೋನು 100 ಜನಕ್ಕೂ ಮಾಡಿರಲ್ಲ. ಅಂತ ಕೆಟ್ಟ ವ್ಯಕ್ತಿಗಳನ್ನ ಅವ್ರು ಏನೇ ಹೇಳಿದ್ರು ಬನ್ನಿ ಪೊಲೀಸ್ ಸ್ಟೇಷನ್ಗೆ ನಾ ಬರ್ತೀನಿ ಅಂತಾನೆ ಹೋಗಿ, ತಪ್ಪೇನಿಲ್ಲ. ನಾವು ತುಂಬ ಜನ ಸಮಾಜದಲ್ಲಿ ಏನಾಗುತ್ತೆ, ನನ್ನ ಮರ್ಯಾದೆ ಎಲ್ಲಿ ಹೊರಟೋಗುತ್ತೋ, ನಾನು ಪೊಲೀಸ್ ಸ್ಟೇಷನ್ಗೆ ಹೊರಟೋದ್ರೆ ಅಥವಾ ಪೊಲೀಸ್ನವ್ರು ನಮ್ಮ ಮನೆ ಮುಂದೆ ಬಂದರೆ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ಬೇಡ ಅಂತ ದುಡ್ಡು ಕೊಟ್ಟು ಸೆಟ್ಲ್ ಮಾಡ್ತಾರೆ. ಆ ಭಯ ಪಟ್ಕೊಳ್ಳೋದು ಇವಾಗ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲ ಸಪೋರ್ಟು ನಮ್ಮ ಕಡೆ ಇದೆ.
ದೇಶದಲ್ಲಿ. ಮೊದಲಾದರೆ ಪಾಪ ಹೆಣ್ಮಕ್ಳು ತುಂಬ ಜನರದ್ದು ಈ ರೀತಿ ವಿಡಿಯೋ ಮಾಡ್ಕೋತಾ ಇದ್ರು, ಗೊತ್ತಾಗ್ತಾ ಇರಲಿಲ್ಲ. ಸೊ ಇವಾಗ ನೀವು ಧೈರ್ಯವಾಗಿ ಹೋಗಿ ಹೇಳ್ಬೋದು. ಇನ್ನೊಂದು ದುಡ್ಡು ಕಳ್ಸಕ್ಕೆ ಹೋಗಬೇಡಿ. ನಾನು ಎಲ್ಲ ಗಮನಿಸ್ಕೊಂಬಂದೆ ಅವನನ್ನ, ನಾನು ಇನ್ಫಾರ್ಮೇಷನ್ನ ತಿಳ್ಕೊಂಡಂಗಾಯ್ತು ನಮ್ಮ ದೇಶದಲ್ಲಿ ಹಿಂಗೂ ಚೀಟ್ ಮಾಡೋರು ಇದ್ದಾರೆ ಅಂತನ್ನೋದನ್ನ. ಚಿಕ್ಕ ಪುಟ್ಟದ್ದು ನನಗೆ ಮೊದಲು ಫೋನ್ ಕಾಲ್ಗಳೆಲ್ಲ ಬಂದಿತ್ತು, ನಿಮ್ಮ OTP ಹೇಳಿ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಹೇಳಿ ಅಂತ. ಅದೆಲ್ಲ ಹೇಳ್ತಿಲ್ಲ, ನಾವು ತಕ್ಷಣ ಎಚ್ಚೆತ್ಕೊಳ್ತಾ ಇದ್ವಿ. ಇದು ಪ್ರಿಪೇರ್ಡ್ ಆಗಿ ಅವರು CBI ವಿಚಾರಗಳನ್ನ ಹೇಳ್ಕೊಂಬಂದು ಕೊನೆಗೆ ಬಂದು ದುಡ್ಡು ವಿಚಾರ ಕೇಳಿದಾಗ ನನಗೆ ಆಮೇಲೆ ಗೊತ್ತಾಯಿತು. ಆದರೆ ನಾನು ಸ್ಟಡಿ ಮಾಡೋದಕ್ಕೇ ಇದು ಒಳ್ಳೆ ಸಬ್ಜೆಕ್ಟ್ ಆಯಿತು. ನನಗೆ ಪರವಾಗಿಲ್ಲ, ನಾನು ಒಂದು ಹೋಲ್ ಡೇ ಇಟ್ಕೊಂಡಿದ್ದೆ, ನಾನು ಹೆದರ್ಕೊಳ್ಳಿಲ್ಲ, ನಾ ಬೇಜಾರು ಮಾಡ್ಕೊಳ್ಳ. ಕೆಲವರಂತೂ ಮಾನ ಮರ್ಯಾದೆ ಗಂಜಿ ಆತ್ಮಹತ್ಯೆ ಎಲ್ಲಿ ಮಾಡ್ಕೊಳ್ತಾರೋ ಅನ್ನೋದು ಬೇಜಾರುಗಳೂ ಆಗೋಗುತ್ತೆ. ನಾನು ಆ ಥರ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅದಕ್ಕೆ ನೀವುಗಳು ಏನು ಹೇಳ್ತಾ ಇದ್ದೆ, ನಿಮಗೆ ದುಡ್ಡು ಕೇಳಿದ ತಕ್ಷಣವೇ ಫೋನ್ ಆಫ್ ಮಾಡಿ ನಿಮಗೆ ಗೊತ್ತಿರುವಂತಹ ಲಾಯರು ಅಥವಾ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡಿ ನೀವು ಹೇಳಬಹುದು. ಅಥವಾ ನಿಮ್ಮ ಮನೇಲಿ ಇರೋರಿಗೆ ನೀವು ಮೆತ್ತಗೆ ಚೀಟಿ ಬರ್ಕೊಟ್ಬಿಟ್ಟು ಗಮನಿಸಿ, ಇದನ್ನ ಕರ್ಕೊಂಬನ್ನಿ, ಇದು ನಿಜಾನ ಸುಳ್ಳ ಕೇಳ್ಕೊಳ್ಳಿ ಅಂತ ಹೇಳಬಹುದು. ನೀವು ಯಾವುದಕ್ಕೆ ಆದರೂ ಫೆಸಿಲಿಟೀಸ್ ಇದೆ. ಸೊ ಯು ನೀಡ್ ನಾಟ್ ಹ್ಯಾವ್ ಟು ವರಿ. ದುಡ್ಡು ಕಳಿಸೋ ಅವಶ್ಯಕತೆ ಇಲ್ಲ. ದುಡ್ಡು ಕಳ್ಸಿದ್ಮೇಲೆ ವಾಪಸ್ ಬರಲ್ವಂತೆ. ಸೈಬರ್ ಕ್ರೈಮಲ್ಲಿ ನೆನ್ನೆನೂ ಕೇಳಿದೆ, ಮೇಡಮ್ ದುಡ್ಡು ಹೋದ್ಮೇಲೆ ನಾವು ಹುಡುಕಕ್ಕೆ ಆಗಲ್ಲ, ದುಡ್ಡು ಎಲ್ಲಿ ಹೋಗಿದೆ ಅಂತ, ನಿಮಗೆ ವಾಪಸ್ ಕೊಡೋಕ್ಕೂ ಆಗಲ್ಲ ಅಂತ. ಸೊ ಕೇಳಿದ್ರಲ್ಲ, ಇದಿಷ್ಟು ನಟಿ ಹಾಗೂ ನಿರ್ದೇಶಕಿ ಹಾಗೆ ಸಕ್ರಿಯ ಬಿಜೆಪಿ ಕಾರ್ಯಕರ್ತೆ ಆಗಿರುವಂತಹ ರೂಪಾ ಅಯ್ಯರ್ ಅವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ದಿನಕ್ಕೊಂದು ವೇಷದಲ್ಲಿ, ದಿನಕ್ಕೊಂದು ಖತರ್ನಾಕ್ ಐಡಿಯಾದಲ್ಲಿ ನಿಮ್ಮನ್ನ ಮೋಸ ಮಾಡೋದಕ್ಕೆ, ಎಲ್ಲೋ ಆರಾಮಾಗಿ AC ರೂಮಲ್ಲಿ ಕೂತ್ಕೊಂಡು ನೀವು ಲೈಫ್ ಟೈಮ್ ದುಡಿದಿರುವಂತಹ ದುಡ್ಡನ್ನ ಆರಾಮಾಗಿ ಎಗರಿಸೋದಕ್ಕೆ ಒಂದಷ್ಟು ಜನ ಕದೀಮರಂತೂ ನಿರಾಯಾಸವಾಗಿ ಈ ಕೆಲಸವನ್ನ ಮಾಡ್ತಾನೆ ಇದ್ದಾರೆ. ಸೊ ಹಾಗಾಗಿ ಆದಷ್ಟು ಎಚ್ಚರದಿಂದಿರಿ, ಬಿ ಅಲರ್ಟ್ ಆಗಿರಿ. ಕ್ಯಾಮ್ರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.